ರಕ್ಕಸಪುರದೋಳು. ಕನ್ನಡ ಇಂಡಸ್ಟ್ರಿನಲ್ಲಿ ಥ್ರಿಲ್ಲರ್ ಸಿನಿಮಾ ಬರೋದು ಕಡಿಮೆ, ಬಂದರೂ ಚೆನ್ನಾಗಿ ಮಾಡೋದಿಲ್ಲ. ನಮ್ಮವರು ಮಲಯಾಳಂ ಸಿನಿಮಾದವ್ರನ್ನ ನೋಡಿ ಕಲಿಬೇಕು ಅಂತ ಹೇಳೋರಿಗೆ ಈ ಸಿನಿಮಾ ಅರ್ಪಣೆ. ಹೌದು, ನಾವು ಮಾತಾಡ್ತಾ ಇರೋದು ರಾಜ್ಬಿ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿ ರವಿ ಸಾರಂಗ ಅವರು ನಿರ್ದೇಶನ ಮಾಡಿರೋವಂಥ ರಕ್ಕಸಪುರದೋಳು ಸಿನಿಮಾ ಬಗ್ಗೆ. ಬನ್ನಿ ಈ ವಿಡಿಯೋದಲ್ಲಿ ಈ ಸಿನಿಮಾದ ರಿವ್ಯೂ ನೋಡ್ಕೊಂಡು ಬರೋಣ. ಸಿನಿಮಾದ ಒನ್ಲೈನ್ ವಿಚಾರಕ್ಕೆ ಬರೋದಾದರೆ, ಇಲ್ಲಿ ಮೇನ್ ಲೀಡ್ ಆಗಿರುವಂಥ ಇನ್ಸ್ಪೆಕ್ಟರ್ ಶಿವ ಒಬ್ಬ ಕುಡುಕ. ಅವನಿಗೆ ಕ್ರೈಮೇ ನಡೀದೇ ಇರೋಂತಹ ಒಂದು ಊರಿಗೆ ಪೋಸ್ಟಿಂಗ್ ಆಗುತ್ತೆ. ಆ ಊರ ಹೆಸರೇ ರಕ್ಕಸಪುರದೋಳು. ಅವನು ಪೋಸ್ಟಿಂಗ್ ಆದ ನಂತರ ಸಾಲು ಸಾಲು ಕೊಲೆಗಳಾಗೋಕೆ ಶುರು ಆಗುತ್ತೆ. ಇದನ್ನ ಶಿವ ಹೇಗ್ ಕಂಡಿಡಿತಾನೆ, ಕೊಲೆಗಾರನ್ನ ಹೇಗ್ ಕಂಡಿಡಿತಾನೆ ಅನ್ನೋದೇ ಸಿನಿಮಾದ ಪ್ಲಾಟ್. ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರೋದಾದ್ರೆ, ರಾಜ್ಬಿ ಶೆಟ್ಟಿ ಅವರು ಅವ್ರಿಗೆ ಯಾವುದೇ ರೀತಿ ಪಾತ್ರ ಕೊಟ್ಟರು ತಿಂದಾಕ್ತಾರೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಯಾಕಂದ್ರೆ ನಮ್ಮ ಇಂಡಸ್ಟ್ರಿನಲ್ಲಿ ಇರುವಂತ ಒನ್ ಆಫ್ ದ ಬೆಸ್ಟ್ ವರ್ಸಟೈಲ್ ಆಕ್ಟರ್ ಅಂತಾನೆ ಹೇಳ್ಬೋದು. ಇಲ್ಲೂ ಕೂಡ ಒಬ್ಬ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿರುವಂತ ಒಬ್ಬ ಪೊಲೀಸ್ ಪಾತ್ರನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸ್ವಾತಿಷ್ಠ ಕೃಷ್ಣನ್ ಅವರು ಆನ್ ಸ್ಕ್ರೀನ್ ತುಂಬಾ ಕ್ಯೂಟ್ ಆಗಿ ಕಾಣ್ತಾರೆ. ಇನ್ನು ಸಿನಿಮಾದ ಹೈಲೈಟ್ ಅಂದ್ರೆ ಅದು ವಿಲನ್ ಕ್ಯಾರೆಕ್ಟರ್ ಅಂಡ್ ಅವರ ಪರ್ಫಾರ್ಮೆನ್ಸ್. ಅದು ಬಿಟ್ರೆ ಎಲ್ಲರೂ ಅವರವ್ರ ಕ್ಯಾರೆಕ್ಟರ್ ಗಳನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತಾನೆ ಹೇಳ್ಬೋದು. ರವಿ ಸಾರಂಗ ಅವರದು ಇದು ಡೆಬ್ಯೂ ಸಿನಿಮಾ, ಆದ್ರೂ ತುಂಬಾ ಚೆನ್ನಾಗಿ ತಯಾರಿ ನಡೆಸಿ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. 100% ವರ್ಕ್ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಸಿನಿಮಾ ನೋಡ್ಬೇಕಾದ್ರೆ ಒಬ್ಬ ಡೆಬ್ಯೂ ಡೈರೆಕ್ಟರ್ ಮಾಡಿದ್ದಾರೆ ಅನ್ನೋ ಫೀಲು ಖಂಡಿತವಾಗ್ಲೂ ಬರಲ್ಲ. ರವಿ ವರ್ಮಾ ಅವರು ಪ್ರೊಡ್ಯೂಸ್ ಮಾಡಿರುವಂತಹ ಚೊಚ್ಚಲ ಸಿನಿಮಾ ಇದು. ಎಲ್ಲೂ ಯಾವುದಕ್ಕೂ ಕಾಂಪ್ರೋ ಆಗಿಲ್ಲ. ಸಿನಿಮಾಗೆ ಏನ್ ಬೇಕೋ ಅದನ್ನ 100% ಕೊಟ್ಟಿದ್ದಾರೆ. ಒಳ್ಳೆ ಕ್ಯಾನ್ವಾಸ್ ನಲ್ಲೇ ಸಿನಿಮಾ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾದ ಪಾಸಿಟಿವ್ ಬರೋದಾದ್ರೆ, ವಿಲನ್ ಆಕ್ಟಿಂಗ್, ಅರ್ಜುನ್ ಜನ್ಯ ಅವರು ಸೀಟ್ ಎಡ್ಜ್ ನಲ್ಲಿ ಕೂರೋ ತರ, ಸಸ್ಪೆನ್ಸ್ ಕ್ರಿಯೇಟ್ ಮಾಡೋ ತರ ಮ್ಯೂಸಿಕ್ ಅಂಡ್ ಸಿನಿಮಾಟೋಗ್ರಫಿ. ನೆಗೆಟಿವ್ ಅಂತ ನಂಗೇನು ಜಾಸ್ತಿ ಅನ್ನಿಸ್ಲಿಲ್ಲ. ಅದು ಬಿಟ್ರೆ ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಜಾನರ್ ಸಿನಿಮಾ ಅಂತ ಹೇಳ್ಬೋದು. ಈ ತರದ ಸಿನಿಮಾಗಳು ಇನ್ನಷ್ಟು ಬಂದಷ್ಟು ನಮ್ಮ ಇಂಡಸ್ಟ್ರಿಗೆ ಒಳ್ಳೇದು ಅಂತ ಹೇಳ್ತಾ ರಿವ್ಯೂನ ಎಂಡ್ ಮಾಡ್ತಾ ಇದ್ದೀನಿ. ನಾವು ಮಾಡೋ ಕೆಲಸ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು MGR ಸಿನಿಮಾ.